ಗೈಸ್ ಏನು ಗೊತ್ತಾ, ಅವಾಗೆಲ್ಲ ಹಿಂಗೆ ಸ್ಟ್ರೈಟಾಗಿ ವಿಡಿಯೋ ಮಾಡ್ತಾಯಿದ್ದೆ. ಆದರೂ ಅವಾಗ ಸ್ಟ್ರೈಟಾಗಿ ಮಾಡಿದಾಗ ನಮ್ಮ ಮುಖ ನೋಡ್ಕೊಂಡು ಅವ್ರು ಮಾಡೋಕ್ಕೆ ಚೆನ್ನಾಗಿರ್ತಾಯಿತ್ತು. ಯೂಟ್ಯೂಬ್ಗೆಲ್ಲ ಸರಿ ಹೋಗಲ್ಲ, ಈ ಥರ ಅಡ್ಡಡ್ಡ ಇಟ್ಕೊಂಡು ಮಾಡಿದೆ ಸರಿ. ಹಾಗಾಗಿ ಕ್ಯಾಮ್ರಾನೇ ನೋಡಿ ಮಾತಾಡಬೇಕು. ಪ್ರಹ್ಲಾದನ ಸ್ಟೋರಿ ಕೇಳಿದಾಗ ಅವರು ಏನು ಹೇಳ್ತಾರೆ, ಮನೆಯವರೇ ಮನೆಗೆ ಶತ್ರು ಆದಾಗ ಮನೆಯವರೇ ಅವನಿಗೆ ಎಗೇನ್ಸ್ಟಾಗಿ ನಿಂತ್ಕೊತಾರೆ ಅವನ ಲೈಫಲ್ಲಿ. ಆಗ ಅವನು ಮೊರೆ ಹೋಗಿದ್ದು ದೇವರೇ ಅವನ್ನ ಕಾಪಾಡಿದ್ದ. ಹಾಗೆ ಯಾರಿಗೆ ಯಾರಿಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ನನ್ನ ಲೈಫಲ್ಲಿ ನಾನು ಯಾರಿಗೋ ಕೈ ತೋರಿಸಿದಾಗ ಅವ್ರೇನು ಹೇಳಿದರು, ನಿಮ್ಮ ಲೈಫಲ್ಲಿ ಎಲ್ಲ ಮೊದಲಿನ ಸ್ಟ್ರಗಲ್ಲೇ, ಒಂಟಿಯಾಗೆ ಫೈಟ್ ಮಾಡ್ಕೊಂಬಂದಿದ್ದೀರಾ. ನಿಮಗೆ ಎಲ್ಲರೂ ಇದ್ದಾರೆ ಹೆಸರಿಗಷ್ಟೇ, ಆದರೆ ನಿಮಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟಿವ್ ಆಗಿ ಯಾರೂ ನಿಲ್ಲಿಲ್ಲ. ಎಲ್ಲ ಒಂಟಿಯಾಗೆ ಸ್ಟ್ರಗಲ್ ಮಾಡ್ಕೊಂಬಂದಿದ್ದೀರಾ ಅಂತ. ಹಾಗಾಗಿ ಜಾಸ್ತಿ ದೇವರಲ್ಲಿ ಮೋರೆ ಹೋಗೋದು ಯಾರು, ದೇವ್ರನ್ನ ಜಾಸ್ತಿ ಬೇಡೋರು ಯಾರು ಅಂದರೆ, ಅವ್ರಿಗೆ ನನ್ನ ಲೈಫಲ್ಲಿ ನನಗೆ ಯಾರೂ ಇಲ್ಲ ಅಂದಿರೋರು ಮಾತ್ರ ಅವರು ದೇವರಿಗೆ ಶರಣಾಗತಿ ಆಗೋದು. ಎಲ್ಲ ಸಪೋರ್ಟ್ ಇದ್ದಾಗ, ಮನೇಲೆಲ್ಲರೂ ಅವರಿಗೆ ಪೂರಕವಾಗಿದ್ದಾಗ ಅವರಿಗೇನು ಅವಶ್ಯಕತೆ ಇರಲ್ಲ. ನಮ್ಗೆ ಯಾರಿಲ್ಲ ಅನ್ನೋ ಮನಸ್ಥಿತಿಗಳೇ ದೇವರಲ್ಲಿ ಮೊರೆ ಹೋಗೋದು. ಒಂಟಿಯಾಗಿ ಸ್ಟ್ರಗಲ್ ಮಾಡ್ಕೊಬಂದಿರೋರಿಗೆ ಆರೋಗ್ಯ ಕೂಡ ಇರೋಲ್ಲ. ಒಂದು ಸೆಕೆಂಡ್. ಒಂಟಿಯಾಗಿ ಸ್ಟ್ರಗಲ್ ಮಾಡ್ಕೊಂಬಂದಿರೋರಿಗೆ ಆರೋಗ್ಯ ಕೂಡ ಇರೋಲ್ಲ. ಯಾಕಂದರೆ ಮನೇಲಿ ನಮ್ಗೆ ಯಾರಾದರೂ ಸಪೋರ್ಟಿವ್ ಆಗಿದ್ದಾಗ ನಮಗೆ ಅವರಿದ್ದಾರೆ ಅನ್ನೋದೇ ಒಂದು ಎನರ್ಜಿ ಕೊಟ್ಬಿಡುತ್ತೆ. ಹಾಗಾಗಿ ಯಾವ ಕಾಯಿಲೆಗಳು ಚಿಂತೆಗೆ ಕಾರಣ ಅನ್ನೋದೇ ಇರೋಲ್ಲ. ಚಿಂತೆ ಮಾಡಿ ಮಾಡಿ ಮನುಷ್ಯ ಚಿಂತೆಯಿಂದನೇ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾರೆ. ನಾನು ಒಂದು 10 ವರ್ಷಗಳ ಕಾಲ ಬರೀ ಸಫರಿಂಗ್ ಅಂತಲೇ ಹೇಳ್ಬೋದು. ಸರಿಯಾಗಿ ಊಟ ಮಾಡ್ತಿರಲಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ಜಾಸ್ತಿ ಮನುಷ್ಯ ನಿದ್ದೆಗೆಟ್ಟಾಗ ನರಗಳು ವೀಕ್ ಆಗ್ತಾವಂತೆ. ಮತ್ತು ಯಾವಾಗಲೂ ಟೆನ್ಷನ್ನು. 10 ವರ್ಷ ಅಂದರೆ ಅದೇನು ಸುಮ್ಮನೆ ಅಲ್ಲ, ಅದು ಏನೇ ಆಗಲಿ ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಹಾಗಾಗಿ ನನಗೆ ಫಿಸಿಕಲಿ ಸ್ವಲ್ಪ ನಾನು ವೀಕು, ಜಾಸ್ತಿ ಎಲ್ಲ ಕೆಲಸ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಎಲ್ಲದಕ್ಕೂ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರೆ ಎಲ್ಲ ನಾರ್ಮಲ್ ಅಂತ ಬರುತ್ತೆ. ಅದಕ್ಕೆ ಎಲ್ಲದಕ್ಕೂ ಬೇಗ ಒಂಥರ ಸುಸ್ತು ಅನ್ನಂಗೆ ಆಗುತ್ತೆ. ಯಾಕಂದರೆ ಯಾವ ಯೋಚನೆ ಮಾಡಬಾರ್ದು, ಒತ್ತಡಗಳು ಇರಬಾರ್ದು. ಅಂಥವರು ಒಳ್ಳೊಳ್ಳೆ ಫುಡ್ ತಿಂದ್ಕೊಂಡು ಲೈಫ್ ಸ್ಟೈಲ್ ಇದ್ದು ಮನೆಯಲ್ಲೆಲ್ಲ ಜನಗಳು ನಮಗೆ ಪೂರಕವಾಗಿದ್ದಾಗ ಅವರಿಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇವೆಲ್ಲ ಅಪೋಸಿಟ್ ಇದ್ದಾಗ ಮನುಷ್ಯ ದೈಹಿಕವಾಗಿ ಕೂಡ ಅವನು ಸ್ಟ್ರಾಂಗ್ ಇರಲ್ಲ. ಇದು ಸಾಟರ್ಡೆ ನಮ್ಮನೆ ಹತ್ರನೇ ಇರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು. ಆಂಜನೇಯನಿಗೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬೆಣ್ಣೆ ಅಲಂಕಾರಕ್ಕೆ 3,000 ರೂಪಾಯಿ ಅಂತ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಯಾವ ದೇವಸ್ಥಾನ ಅದು? ದೇವರು ಹೌದಾ? ಚೌಡೇಶ್ವರಿಗೆ ನಮಗೂ ಭಾರಿ ನೆಂಟು. ನಾವು ನೋಡೇ ಇಲ್ಲ ಇಷ್ಟು ದಿವಸ ಆದ್ರೆ ಇಲ್ಲಿ ದೇವರಿದೆ ಅಂತ. ಕಾಯಿಸಿದು ಕಿರಿಕ್ಸಾಲೆ ಸೊಪ್ಪು, ಇದು ಮೆಂತ್ಯ ಸೊಪ್ಪು ಬಿಡಿಸ್ಬೇಕೀಗ. ಏನು ಗೊತ್ತಾ, ಇದು ಏನಪ್ಪ ಅಂದರೆ ಅವರೆಕಾಯಿ ಈ ಸೊಪ್ಪು ಬಿಡಿಸ್ಬೇಕಾರಲ್ಲ, ಈ ಪಾಡ್ಕಾಸ್ಟ್ಗಳನ್ನ ನೋಡ್ತೀನಿ. ಅದರ ಒಂದು ಯೂಸ್ಫುಲ್ ವೀಡಿಯೋನ ನೋಡ್ತಾ ಬಿಡಿಸ್ತಾ ಇರ್ತೀನಿ. ನನಗೆ ಮೊನ್ನೆ ಯಾರೋ ಹೇಳಿದ್ದು, ನಾನೊಂದು ಮಂತ್ರನ ಹಾಕಿದ್ದೆ ಅಲ್ಲಿ, ನಮೋ ಹರಿ, ಓಂ ನಮೋ ಹರಿ ಮರ್ಕಟಾಯ ಸ್ವಾಹ. ಈ ಮಂತ್ರ ಹೇಳೋದ್ರಿಂದ ಕೆಟ್ಟ ಗಂಡ ಕೂಡ ಒಳ್ಳೆಯವನಾಗ್ತಾನೆ, ಮನೆ ಮಠ ಸ್ವಲ್ಪ ತಲೆ ಕೆಡಿಸ್ಕೊತಾರೆ ಅಂತ ಹಾಕಿದ್ದೆ. ಅದನ್ನು ಯಾರೊಬ್ಬರು ಮಾಡ್ತಾಯಿದ್ರು, ಅವರು ಅದನ್ನು ಹೇಳಿದ್ರು ನನಗೆ ಆ ಮಂತ್ರ ವರ್ಕ್ ಆಯಿತು ಅಂತ. ಅವು ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಏನಾದರೂ ನಾವು ಮಾಡೋದು ಯಾರಿಗಾದ್ರೂ ಒಬ್ರಿಗೆ ಉಪಯೋಗ ಆದರೆ ಅದಕ್ಕಿಂತ
ಖುಷಿ ವಿಚಾರ ಇನ್ನೊಂದಿಲ್ಲ. ಹಾಗಾಗಿ ಆದಷ್ಟು ವಿಚಾರಗಳನ್ನ, ಒಳ್ಳೆಯ ವಿಚಾರಗಳನ್ನ ಹಂಚ್ಕೋಬೇಕು 4 ಜನಕ್ಕೆ. ಒಳ್ಳೆಯದಾಗೋ ರೀತಿ ವೀಡಿಯೋಸ್ಗಳು ಮಾಡಿದ್ರೆ ನಿಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದಾಗತ್ತೆ. ನಾವು ಹಾಸ್ಪಿಟಲ್ಗೆ ಹೋದಾಗ ಮಾತ್ರೆ ತೊಗೊಳ್ಳುವಾಗ ಎಲ್ಲ ಆರೋಗ್ಯ ಕೆಟ್ಟಾಗ ಎಲ್ಲ ಟೈಮಲ್ಲೂ ಕೂಡ ಸಿಂಪಲಾಗಿ ಒಂದು ಮಂತ್ರ ಇದೆ, ಅಚ್ಯುತಾನಂದ ಗೋವಿಂದ, ಅಚ್ಯುತಾನಂದ ಗೋವಿಂದ, ಅಚ್ಯುತಾನಂದ ಗೋವಿಂದ. ಇದು ಹೆಲ್ತ್ಗೆ ರಿಲೇಟೆಡ್ ಆಗಿರೋ ಮಂತ್ರ. ತುಂಬಾ ಈಸಿ, ಯಾರು ಬೇಕಾದರೂ ಹೇಳ್ಕೊಬೋದು. ಮಾತ್ರೆ ತೊಗೊಳ್ಳುವಾಗ ಹೇಳ್ಕೊಬೋದು, ಹಾಸ್ಪಿಟಲಲ್ಲಿ ಇರುವಾಗ ಹೇಳ್ಕೊಬೋದು, ಎಲ್ಲ ಟೈಮಲ್ಲಿ ಮಂತ್ರನ ಹೇಳ್ಕೊಬೋದು, ಅಚ್ಯುತಾನಂದ ಗೋವಿಂದ. ಆಮೇಲೆ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಒಂದು, ಅದು ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಹೆಲ್ತ್ ಇಶ್ಯೂಸ್ ಯಾರಿಗಿದೆ ಅವರ ಮಂತ್ರನ ಕೂಡ ಹೇಳ್ಕೊಬೋದು. ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.